ಹೇಳಿ. ರಾದೂರ ಗ್ರಾಮದಲ್ಲಿ ಏನಾಗಿದ್ರಿಪ್ಪ ಇಲ್ಲಿ? ಭಗವಂತನ ಸೇವೆ ಬಹಳ ಅಚ್ಚುಕಟ್ಟವಾಗಿ ಇಲ್ಲಿವರೆಗೆ ಸಾಗಿ ಬತ್ತು ಬಂಧುಗಳೇ. ಹೌದು ಹೌದು ಬಂದಾದ್ರಿಪ್ಪ. ಅದಕ್ಕ ಮಹಾತ್ಮರು ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ. ಏನ್ ಹೇಳ್ತಾರ ಮಾತಾ? ಸಾರ ಸಜ್ಜನರ ಸಂಘ ಲೇಸ ಕಂಡಯ್ಯ ದೂರ ದುರ್ಜನರ ಸಂಘ ಭಂಗವಯ್ಯ ಸಂಘ ಎಡವಂಟು ಒಂದು ಹಿಡಿ ಒಂದು ಬಿಡು ಕೂಡಲ ಸಂಗಮ ದೇವ ಅಂತ ಹೇಳ್ತಾನ. ಹೌದು ಹೌದು ಹೇಳ್ತಾರಿಪ್ಪ. ನಾವು ನೀವು ಸಜ್ಜನರ ಸಂಘ ಮಾಡಿದೇವ ಅಂದ್ರ ಏನಾಗ್ತದ? ಈ ಮನುಷ್ಯ ಜನ್ಮದ ಬೆಲೆ ಗೊತ್ತಾಗ್ತದ. ಹೌದು. ದುರ್ಜನರ ಸಂಘ ಮಾಡಿದೇವ ಅಂದ್ರ ಈ ಜನ್ಮದ ಬೆಲೆ ಗೊತ್ತಾಗೋದಿಲ್ಲ ಪಿಂಟೋಣ. ಅದೇ ಹೆಂಗ್ರಿಪ್ಪ? ನೋಡು, ಊರಾಗ 4 ಮಂದಿ ಹಿರಿಯರ ಬಲ್ಲಿ ಹೋಗಿ ಕೂತು ನಿಂದ್ರಾದು ಕುಂಡ್ರಾದು ಮಾಡಿದೇವ್, ಹಿರಿಯರ ಸಂಘ ಮಾಡಿದೇವಂದ್ರ ಏನಾಗ್ತದ? ಏನಾಗ್ತದ ಅಂದ್ರ ನೀ ಹೊಲ ಮನಿ ಹ್ಯಾಂಗ್ ಗಳಿಸ್ಬೇಕು, ಹೌದು, ಹೆಂಡ್ರು ಮಕ್ಕಳು ನಿನ್ನ ಜೊತೆಲಿ ಇಟ್ಟುಕೊಂಡು ಜೀವನ ಹ್ಯಾಂಗ ಮಾಡಬೇಕು, ಸಮಾಜದೊಳಗೆ ಹ್ಯಾಂಗ ನಡಿಬೇಕು ಅನ್ನೋದು ಕಲಿಸ್ತಾರ ಅವ್ರು. ಹೌದು ಕಲಿಸ್ತಾರ. ಅವ್ರು ಹಿರಿಯರ ಮಾತಿನಲ್ಲಿ ಅಷ್ಟು ಮರಮ್ ಇರ್ತಾರ. ಹೌದು ಹೌದು. ಅದೇ ಹಿರಿಯರ ಬಲ್ಲಿ ಕುಂಡ್ರಕ್ಕಿಂತ ಮಟ್ಕ ಆಡೋರ್ ಬಲ್ಲಿ ದಾರು ಆಡೋರ್ ದಾರು ಕುಡಿಯೋರ್ ಸಂಗಟ ಸಂಘ ಬೆಳೆಸಿದೇವ್ ಅಂದ್ರೆ ಏನ್ ಮಾಡ್ತಾರಂತ ಕೇಳಿದ್ರ, ಹಿರಿಯರ ಹೇಳಿದ ಮಾತಿನ ಮೇಲೆ ಆಸ್ತಿ ಹ್ಯಾಂಗ ಗಳಿಸಿರ್ತೇವ್ ನೋಡು, ಆಸ್ತಿ ಹ್ಯಾಂಗ ಕಳಿಬೇಕು, ಹೆಂಡ್ರ ಮಕ್ಕಳನ್ನ ಬೀದಿಗೆ ಹ್ಯಾಂಗ ತರಬೇಕು ಅನ್ನೋದು ಅವ್ರು ಕಲಿಸ್ತಾರ. ಹೌದು ಹೌದು ಕಲಿಸ್ತಾರಿಪ್ಪ. ಸಂಘ ಒಂದ್ ಒಳ್ಳೇದು ಒಂದ್ ಕೆಟ್ಟದ್ ಎರಡು ಅದಾವ. ಯಾವಾಗ ಹಿಡಿಬೇಕತ್ತೀರಿ ನೀವು? ಒಳ್ಳೆಯವ್ರ ಸಂಘ ಹಿಡಿಬೇಕಾಗ್ಯದ. ಹೌದು. ಅದಕ್ಕಿರ್ಲಿ ಬಂಧುಗಳೇ, ಇಲ್ಲಿ ಜಾಕೀರ್ ಸಾಹೇಬ್ರಿಗೆ, ಕಾರ್ಕಲ್ ಜಾಕೀರ್ ಸಾಹೇಬ್ರಿಗೆ ನಮಗ ಬಹಳ ದೊಡ್ಡ ಬಡದಾಟ ಹತ್ತಿಲ್ಲಿ. ಹೌದು ಹೌದು ಹತ್ತಾದ್ರಿಪ್ಪ. ಬಡದಾಟ ಹತ್ತು ಖರೆ ಬಿಡ್ಸೋರ್ ಯಾರು ಉಳಿಲಿಲ್ಲ. ಹೌದು, ಎಲ್ಲ ಹೊಂಟ ಹೋಗ್ಯಾರ. ಹೆಂಗಾಗ್ಯದಂದ್ರ ಹೆಂಗಾಗ್ಯದ್ರಿಪ್ಪ? ರೈತ ಮುಂಗಟ್ಟು ಬಿತ್ತಾಣ ಮಾಡಿದಿಲ್ಲ, ಈಗ ಜೋಳದ ಬಿತ್ತಿಗೆ ಅದು ಈಗ. ಹೌದು. ರೈತ ಮುಂಗಟ್ಟು ಬಿತ್ತಾಣ ಮಾಡ್ದ ಅಂದ್ರ ದಂಟ ಏನಾಗ್ತದ ಕೇಳಿದ್ರೆ ಸೊಟನಾಗ ಮುರಿತದ. ಹೌದು ಮುರಿತದ. ಸೊಟ್ನಾಗ ಮುರಿದು ನೆಲಕ್ ಬೀಳ್ತದ. ಬೀಳ್ತದ. ಅದೇ ರೈತ ಬಿತ್ತಾಣ ಹಿಂಗಟ್ಟು ಮಾಡ್ದ ಅಂದ್ರ ಏನಾಗ್ತದ? ಅದು ಮೊಳಕಾಲ ಮಠ ಯಾಕೆ ಬರ್ಲಕ್, ಸೊಟ್ಟ ಮಠ ಯಾಕೆ ಬರ್ಲಕ್, ಎದಿ ಮಠ ಯಾಕೆ ಬರ್ಲಕ್, ಖಡ ಉಳಿತದ. ಹೌದು ಹೌದು ಉಳಿತದ. ಹೌದಿಲ್ರಿ? ಹೌದು. ಹಂಗ ಇಟ್ಟೋತಕ ಯಾರು ಕೂತಿ ಅದ್ ಹೋದ್ರ ನೋಡ್ರಿ ಅವ್ರು. ಇವ್ರು ಹೆಂಗ? ಅವ್ರು ಮುಂಗಟ್ ಬಿತ್ತ ಅಂದ್ರ ಸೊಂಟ ಮುರಿತ್ ಹೋದ್ರ ಮನೆಗೆ ಅವ್ರು. ಹೌದು. ನೋಡ ಎದ್ದೆ ಹಂಗ ಕೂತ್ಕೊಂಡ್. ಹೌದು ಹೌದು. ಸೊಂಟ ಮುರಿತ್ ಹೋದ್ರ ಅವ್ರು. ಈಗೇನ್ ನೀವು ಕೂತೀರಿ ನೋಡು, ನೀವು ಹಿಂಗಟಿ ಬಿತ್ತ ಅನ್ನದವ್ರು. ಹೌದು ಹೌದು. ಎಟ್ಟೆ ಕಾಲ ಕಟ್ಟ ಕಳ ಕೂತೀರಿ. ನಿಮಗ್ ಎಲ್ಲಕ್ಕಿಂತ ನೆಟಿಕ್ ದಂಟದು. ನೀವು ಒಳಗೆ ನೆಟಿಕ. ತಿಪ್ಪಿ ಖಾತ್ ಹಾಕ್ಯಾರ. ಹೌದು ಹೌದು. ತಿಪ್ಪಿ ಖಾತದ ಪರಿಣಾಮ ಅದು. ಹೌದು. ಅದಕ್ಕಿರ್ಲಿ ಬಂಧುಗಳೇ, ಸಾಹೇಬ್ರು ಜರ ಯಾಕೋ ಬಹಳ ತ್ರಾಸ್ ತಗೊಂಡ್ರಿ. ಹೌದು ಹೌದು. ಹಣ್ಣು ಶರೀರಕ್ಕೆ ತ್ರಾಸ ಐತೆ ಬಹಳ. ಬಹಳ ತ್ರಾಸ ಐತ್ರಿಪ್ಪ. ಸಾಹೇಬ್ರು ಹ್ಯಾಂಗ ಮಾಡಿದ್ರ ಅಂದ್ರ, ಹ್ಯಾಂಗ ಮಾಡಿದ್ರು? ಕೊರೋನಾದಾಗ ಪೇಷಂಟ್ ಗಳು ಮಾಡ್ತೀವಿ ನೋಡ್ರಿ, ಎದಿ ಹೊಡ್ಕೊಂಡ. ಹೌದು ಹೌದು. ಹಂಗ ಮಾಡಿದ್ರಿ ಇವತ್ತು. ಹೌದು. ಥಂಡಿ ಭಾಳ ಆಗ್ಯದ, ಅವ್ರು ಹಂಗ ಮಾಡ್ತಿದ್ದಿಲ್ಲ. ಈ ಥಂಡಿಗೆ ಅಂಜಾಲ ಅವರು. ಯಾವ ಥಂಡಿ ನಾವ್ ಹಂಗ ಥಂಡಿ ಬಿಡಿಸೋರು ಅದಕ್ಕೆ ಯಾವ್ದು ದೂರಿಂದ ಹಂಗ ಕಾಣಿಸ್ಯಾವ. ಹೌದು ಹೌದು. ಇವಕ್ ಮೊದಲನೇ ಸಂಧಿಗೆ ಇವ್ ಜವಳಿಗೆ ಕಂಡ ಕಟ್ಟಿ ಭಂಡಾರ ಹಚ್ಚದಂದ್ರೆ ಸುದ್ದಿರ್ತಾವ. ಕಂಡ ಕಟ್ಟಿ ಜರ ಭಂಡಾರ ಹಚ್ಚಲಿಲ್ಲ ಅಂದ್ರ ನನಗ್ ಕಟಕರದ ಹೊಣೆ ಕೊಡ್ತಾರ ಇವತ್ತು ಗೊತ್ತಾಗ್ಯಾವ್ರಿ. ಹೌದು ಹೌದು. ಗೊತ್ತಾಗಿ ಅವ್ರು ಯಾರು ಮಾಡ್ಲಿಕತ್ತಾರ, ಯಾರು ಮಾಡ್ಯಾರ, ಬಲಿ ಮೇಲೆ ಬಲಿ ಬಲಿ ಮೇಲೆ ಬಲಿ ಹೋಗಿಲಿಕತ್ತಾರ ಅವ್ರು. ಸಾಹೇಬ್ರ ನಾವು ಹಗರಲ್ಲಿ ಇದು ತಿಳ್ಕೋರಿ ಮತ್ತ ನೀವು. ಹೌದು. ನಮ್ದು ಹ್ಯಾಂಗ ಅದ ಹೇಳೇನು? ಹ್ಯಾಂಗ? ಬಲಿ ಮೇಲೆ ಬಲಿ ಹೋಗ್ಯಾಲ್ ನಾವು. ಮತ್ತ ಹ್ಯಾಂಗ? ಬ್ಯಾಟಿ ಆಡ್ಲಿಕ್ ಬಂದೇವಂದ್ರ ಏನು ಮಾಡ್ತೀರಿ? ಬ್ಯಾಟಿ ಎಲ್ಲದ ಕಂಡು ಹಿಡಿದು ಎದುರುಗಡೆ ಒಂದು ಬಲಿ ಹಾಕ್ಯವ್. ಹೌದು. ಮತ್ತ ಎದುರುಗಡೆ ಒಂದು ಬಲಿ ಹಾಕಿ ಒತ್ತಾಟಿ ನಾಯಿ ಛವ್ ಹಚ್ಚಿ ಒತ್ತಾಟಿ ನಾವು ನಿಂತಿರ್ತೇವ್. ಹೌದು. ಒಬ್ಬನಿಗೆ ಕೂ ಹೊಡ್ಲಿಕ್ಕೆ ಹಿಂದಿ ಬಿಟ್ಟಿರ್ತೇವ್. ಹೌದು ಹೌದು.
ಕೂ ಹೊಡೆಯವನು ಕೂಗಿ ಕೇಳಿ ಬ್ಯಾಟಿ ಮಲ ಬಂದ್ರ ಬಲಿಯಾಗರ ಬಿದ್ದಿರ್ಬೇಕು ಒಂದು, ಇಲ್ಲ ಅಂದ್ರ ನಾಯಿ ಬಾಯಾಗ ಬಲಿ ತೆಪ್ಸ್ಕೊಂಡ್ರೆ ನಾಯಿ ಬಾಯಾಗರ ಬಂದಿರ್ಬೇಕು ಒಂದು, ಅವ್ ಮೂರು ತೆಪ್ಸ್ಕೊಂಡ್ ಬಂದ್ರ ನಾವು ಬಡಿಗಾಗರ ಜಿಗಿದಿರ್ಬೇಕು ಒಂದು. ಹೌದು, ಹಾಂಗ ಬ್ಯಾಟಿ ಆಡೋ ಮಕ್ಳು ಇದ್ದೇವ ನಾವು. ಹೌದು ಸಾಹೇಬ್ರ ಬಹಳ ಚಂದ ಹೇಳಿದ್ರಿ, ರಾಜೂರ್ದವ್ರು ನಿಮ್ಗೆ ನೆನ್ಸಂಗ ಮಾತಾಡಿದ್ರಿ ಖರೆ. ನನಗೆ ಯಾವ ಊಟ ಬೇಕಾಗಿತ್ತು ನೋಡ ನನ್ನ ಹೊಟ್ಟಿಗೆ, ಆ ಊಟ ಕೊಡ್ಲಿಲ್ರಿ ಸಾಹೇಬ್ರ ನೀವು. ಹೌದು, ಪಾಣ್ಯ ನಿಮಗ್ ಹೊಡ್ಲಿಕ್ ಬರ್ಲಿಲ್ಲ, 40 ವರ್ಷ ಹಾಡಿರಿ ಖರೆ. ಹ್ಯಾಂಗ ಪಾಣ್ಯ ಹೊಡ್ಲಿಕ್ ಬರ್ಲಿಲ್ಲ ಗೊತ್ತೇನು? ಹ್ಯಾಂಗ? ಸಾಂದೀಪ ಮುನಿ ಕೃಷ್ಣನ ಗುರು ಆಗ್ಯಾನ. ಸಾಂದೀಪ ಮುನಿ ಕೃಷ್ಣನ ಗುರು ಆಗ್ಯಾನ, ದೇವರ ಗುರು ಆಗ್ಯಾನ. ದೇವರ ಗುರು ಆಗ್ಬೇಕಾದ್ರ ಅವನಿಗೆ ಹಿಂದ ಕಾರಣ ಗುರು ಸೇವೆದಪ್ಪ. ಗುರುವಿನಲ್ಲಿ ದುಡ್ದ ಸಾಂದೀಪ ಮುನಿ ಮಾರೋಗ ಹೊಡೆದಿತ್ತು, ಮಾರೋಗ ತೊಳೆದ. ಅವನ ಭಕ್ತಿಗಾಗಿ ನಿಮ್ಮಪ್ಪ ಪರಮಾತ್ಮ ವಿಷ್ಣು ಧರಿಗಿಳಿದ, ಆಶೀರ್ವಾದ ಕೊಟ್ಟಾನತ್ ನಾ ಹೇಳಿದ. ಹೌದು, ಹೇಳದ ಹೊತ್ನಾಗ ಚಾಕೋರ್ ಬಿಟ್ರು ಸಾಹೇಬ್ರು. ಸಾಹೇಬ್ರ ಹೆಜ್ಜೆ ಕೂತವ, ಹೆಜ್ಜೆ ಕೂತರು ಎತ್ತ ಸಾಲು ಬಿಡಬಾರ್ದು. ಹೌದು ಹೌದು, ಹೆಜ್ಜೆ ಸಣ್ಣ ಕಡಿಲಿಕ್ಕರೆ ಹಳಿ ಎತ್ತ ಸಾಲು ಬಿಡಬಾರ್ದು. ಸತ್ರು ಸಾಲಿನ ಮೇಲೆ ಸೈಬೇಕರೆ, ಬಳಗತ್ತ ಹೋಗ್ಬಾರ್ದು. ಹೌದು ಹೌದು, ನೀವ್ ಯಾಕೆ ಚಾಕೋರ್ ಬಿಟ್ರಿ ಅನ್ನೋದದ. ಯಾಕೆ ಬಿಟ್ರಿ? ಸಾಂದೀಪ್ ಮುನಿ ಕೃಷ್ಣನ ಗುರುವಾದ 64 ವಿದ್ಯಾ ಕೃಷ್ಣ ಬಲಿರಾಮ ಕಲ್ತರು. ಯಾರ ಬಲ್ಲಿ? ಸಾಂದೀಪ್ ಮುನಿ ಬಲಿ. ಯಾವ್ದು ಕಲ್ತ್ರಿ? 64 ದಿನದಾಗ ಕಲ್ತರು ಅವರು. 64 ವಿದ್ಯಾ 64 ದಿನದೊಳಗೆ ದಿನಕ್ಕೊಂದು ವಿದ್ಯಾ ಕಲ್ತರು. ಅವನು ಕಲ್ಸದ ಗಂಡಗಬ್ರು ನಮ್ ಗುರು. ಹೌದು, ಮತ್ತ ಸಾಹೇಬ್ರು ಅಲ್ಲಿ ಮುಂದೆ ಹೋಗಿ ಅದು ವಿದ್ಯಾ ಕಲ್ಯಾಣ. ಆ ಸಾಂದೀಪ್ ಮುನಿ ಗುರುವಿನ ಮಗ ಸಮುದ್ರದೊಳಗ ಬಿದ್ದ ಕೇಸಿಂದ್ರ ಸಿಕ್ಕು ಸತ್ ಬೇಪತ್ತ ಆಗಿತ್ತು. ಅದಕ್ಕೆ ಕೃಷ್ಣ ತಂದತ್ ನೋಡಿ. ಕೃಷ್ಣ ತಗದತ್ತ, ಇವ ನಮ್ಮ ದೇವ್ರತ್ತ. ಸಾಹೇಬ್ರ ಹೌದು, ನಿಮಗ್ ಹಾದ ಪಡೆದೊಳಗೆ ಹೇಳಿದೆವು. ಏನ್ ಹೇಳಿದೆವು? ಏನತ್ತ? ಸಾಹೇಬ್ರ ಚೆಕ್ಕಿಂಗ್ ನೋಡೋದು 60ಕ್ಕೆ ಸಮೀಪ ಹೋಗ್ಯಾರ, 60 ಒಳಗದಾರ ಅಂತೇಳಿ ನೋಡುದು ಅಂದಿದ್ದು. 60 ದಾಟ್ದಂಗ್ ಕಾಣ್ತೀರಿ ನೀವು. ಹೌದು ಹೌದು, 60 ದಾಟ್ದಂಗ್ ಕಾಣ್ತೀರಿ. ಅದಕ್ಕೆ ಹಿಂಗ್ ಮಾತು ಬರ್ಲಗತ್ತಾವ. ಹ್ಯಾಂಗ? ಸಾಂದೀಪ ಮುನಿ ಶಿಷ್ಯ ಯಾರು? ಕೃಷ್ಣ. ಹೌದು, ಕೃಷ್ಣ. ಸಾಂದೀಪ ಮುನಿ ಕೃಷ್ಣನ ಗುರು. ಹೌದು, ಗುರು. ಕೃಷ್ಣನ ಗುರು ಸಾಂದೀಪ ಮುನಿ ಆದ್ರ ಮತ್ ಸಾಂದೀಪ್ ಮುನಿಗೆ ಕೃಷ್ಣ ಏನಾದ್ರಿ? ಶಿಷ್ಯ. ಹೌದು, ದೇವ್ರದಲ್ಲಿ ಮತ್ತು ಸಂಬಂಧ. ಕೃಷ್ಣ ಪರಮಾತ್ಮ ನಮ ನಿಮಗ ದೇವರ. ಹೌದು, ಕೃಷ್ಣ ಪರಮಾತ್ಮ ನಮ ನಿಮಗ ದೇವರ. ಸಾಂದೀಪ್ ಮುನಿ ಅವ ಶಿಷ್ಯನೇ. ಹೌದು, ನೀವು ಹಟ್ಟಿಲಿ ಹುಟ್ಟಿದ ಮಗ, ದಿಲ್ಲಿ ರಾಜ್ಯಪಾಲ ಆಗ್ಯಾನ. ಹೌದು, ನಿಮಗಾಗ್ಯಾನು? ಇಲ್ಲ, ಆಗಿಲ್ಲ, ನಿಮ್ ಮಗನವ. ಹೌದು, ಹಂಗೆ ಕೃಷ್ಣ ಪರಮಾತ್ಮ ಇವ ನಮ ನಿಮಗ ಪರಮಾತ್ಮ. ಸಾಂದೀಪ್ ಮುನಿಗೆ ಶಿಷ್ಯನವ. ಹೌದು, ಶಿಷ್ಯನ. ಇಲ್ಲಿ ದೇವರ ಗುರು ವಿಷಯ ನಡೆದಾರೆ ಸಾಹೇಬ್ರ. ಯಾಕೋರ್ ಬಿಟ್ಟು ಮಾತಾಡತ್ತೀರಿ. ಠೀಕ್ ಅದ, ನಿಮ್ಮಂತೆ ಒಪ್ಕೊಂಡ್ರ. ಕೃಷ್ಣ ಪರಮಾತ್ಮ ದೇವರಿದ್ದಪ್ಪ ಎಲ್ಲ ಅನ್ನೋದಿಲ್ಲ, ದೇವ್ರ ಹಾನ್. ಮತ್ತ ಬೃಹಸ್ಪತಿ ಗುರುವಿನ ಮಗ ಸಮುದ್ರದೊಳಗೆ ಬಿದ್ದು ಬೇಪತ್ತಾಗಿತ್ತು. ಹೌದು, ಬೇಪತ್ತ ಆಗಿದ ಮಗನಿಗೆ ಗುರುವಿನ ಹತ್ತಿರ ವಿದ್ಯಾ ಕಲಿಯೋಕ್ಕಿಂತ ಮುಂಚಿತವಾಗಿ ಆ ಮಗನಿಗೆ ಹೊರಗೆ ತೆಗಿಬೇಕಾಗಿತ್ತು. ಯಾಕೆ ತೆಗಿಲಿಲ್ಲ? ಆ ತಾಕತ್ತ ಮೇಲೆ ಬಂದಿಲ್ಲ. ಆ ತಾಕತ್ತ ಬಂದಿಲ್ಲ. ಹೌದು, ಗುರು ಹಸ್ತ ಅನ್ನೋದು, ಗುರು ಆಶೀರ್ವಾದ ಅನ್ನೋದು ಜಗತ್ತದೊಳಗೆ ಮಿಗಲಾದ ವಸ್ತದ. ಹೌದು, ನೀವು ಒಂದೇ ಒಂದು ಮಾತು ನಮ್ಮ ಹಾಲ ಮತ ಧರ್ಮದೊಳಗ, ನಮ್ಮ ಹಾಲ ಮತ ಸಿದ್ಧಾಟಿಗೆ ಒಳಗ ಏನತ್ತ? ಮೊನ್ನೆ 5 ದಿವಸದ ಹಿಂದಿನ ದಿನದೊಳಗ ಹುಲ್ಜಂತಿ ಜಗತ್ತದೊಳಗ ಭೂವಲ ಕೈಲಾಸ ಐತಿ. ಹೌದು, ಹಾಲ ಮತದ ಕಾಶಿ ಅಂದ್ರು ಹುಲ್ಜಂತಿಗೆ. ಹೌದಂದ್ರು. ಮುತ್ಯ ಮಾಳಿಂಗರಾಯ ಪವಾಡ ಮಾಡ್ದ. ಹೌದು, ಮಾಡಿದ್ರು. ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಶಿವ ಪಾರ್ವತಿ ಮುಂಡಾಸ್ ತಂದು
ಮಾಲಿಂಗರಾಯ ಮುಂಡಾಸಿ ಮೂವಿ ಮಾಡಿ ಆಯಾರಿ ಮಾಡಿ ಆಶೀರ್ವಾದ ಮಾಡಿ ಹೋಗ್ತಾರ ಜಗತ್ತನೇ ಈ ಕಣ್ಣಿಲ ನೋಡಿ ತಮ್ಮ ಜನ್ಮ ಪವನ ಮಾಡ್ಕೋತ. ಹೌದು ಹೌದು ಹೌದಲ್ರಿ? ಹೌದು. ನಾ ಸಾಹೇಬ್ರಿಗೆ ಕೇಳ್ತೀಲ್ರಿ, ಏನತ್ತ ದೊಡ್ಡವ್ರಿದ್ರಿ ನಿಮಗ್ ಕೇಳ್ತ ಕೇಳ್ರಲ್ಲ. ಮಹಿಮಾಂಕಿತ ಮಾಲಿಂಗರಾಯ ಗುರುವಿನ ಸೇವಾ ಮಾಡ್ಯಾನ. ಜಗತ್ತೇನೆ ಹೇಳ್ತದ, ಸಿದ್ಧಾಟಿಗೆ ಸುದ್ದಿ ಹೇಳ್ತದ. ಹೇಳ್ತದ್ರಿಪ್ಪ. ಮಾಲಿಂಗರಾಯ ಗುರು ಭಕ್ತಿ ಮಾಡ್ಯಾನ, ಗುರುವಿನ ಸೇವಾ ಮಾಡ್ಯಾನ. ಹೌದು. ಸೇವಾ ಮಾಡ್ಯಾನ. ಎಂದ ಪರಮಾತ್ಮನ ಹೆಸರು ನೋಡ್ದಾನೇನವ? ಇಲ್ಲ, ನೋಡುದಿಲ್ಲ. ಹೌದು. ಪರಮಾತ್ಮನ ಹೆಸರು ಮನ್ಯ ಮಾಲಿಂಗರಾಯ ನುಡಿದಿಲ್ಲ ಎಂದು. ಹೌದು. ಹರೇ ಗುರು ಬೀರೇಶ್ವರನ್ನು ನಾವ ತನ್ನ ಮುಖದಲ್ಲಿತ್ತು ತನ್ನ ಅಂತರಂಗದೊಳಗ ಬೀರಾಣ ದೇವರು ತುಂಬಿಕೊಂಡಿದ್ದ. ಬರೇ ಗುರು ಒತ್ತಿದ್ದ, ಕುಂತ್ರ ಗುರು ನಿತ್ರ ಗುರು ಒತ್ತಿದ್ದ ಮನ್ಯ ಮಾಲಿಂಗರಾಯ. ಹೌದು ಹೌದ್ರಿಪ್ಪ. ಆಯಾ ಗುರುವಿನ ಮೇಲೆ ಭಕ್ತಿ ನೋಡಿ ಸ್ವತಃ ನಿಮ್ಮ ಪಾರ್ವತಿ ಪರಮೇಶ್ವರ ಧರಿಗಿಳಿದು ಆಶೀರ್ವಾದ ಮಾಡ್ಯಾರ. ಹೌದು. ಗುರುವಿನ ಭಕ್ತಿ ಮಾಡುವ ಸಂಬಂಧವಾಗಿ ಮುಂಡಾಸ ಕೊಟ್ಟು ಹೋಗ್ಯಾರ ಅವರು. ಹೌದು. ಮಾಲಿಂಗರಾಯ ಮುಂಡಾಸ್ ಬೇಡ ಅನ್ನತ್ತೀರಿ? ಬೇಡಿಲ್ಲ. ಹೌದು ಹೌದು. ಬೇಡಿಲ್ಲ ಮಾಲಿಂಗರಾಯ ಮುಂಡಾಸ ಬೇಡಿಲ್ಲ. ನಿನ್ನ ಪಾದ ಸೇವೆ, ನಿನ್ನ ಅನುಗ್ರಹ ಕೊಡಪ್ಪ ಅಂದ. ತಿಳಿದು ಏನ್ ಮಾಡಿದ್ರು? ಪರಮಾತ್ಮ ಪಾರ್ವತಿ ನಿನ್ ವರ್ಷಕ್ಕೊಮ್ಮೆ ಅರ್ಥ ದೀಪಾವಳಿಗೆ ಮುಂಡಾಸ್ ತರ್ತೈತಿ ಆಶೀರ್ವಾದ ಮಾಡಿದ್ರ ಇನ್ನೂ ಆದ್ರೂ ಕಲಿಯುಗದಾಗ ಗುರುವಿನ ಭಕ್ತಿ ಮಾಲಿಂಗರಾಯ ಮಾಡ ಅಂತೇಳಿ ಮುಂಡಾಸ ಆಗ್ತದೆ. ಹೌದು ಹೌದು. ಜಗತ್ತದೊಳಗ ಗುರು ಅಂತಕ್ಕಂತ ನಾವು ಶ್ರೇಷ್ಠನ. ಹೌದು. ಸಾಹೇಬ್ರ ಇನ್ನೊಂದು ಮಾತು ಹೇಳಿದ್ರು. ಏನ್ ಹೇಳ್ಯಾರಿಪ್ಪ? ಎಲ್ಲಾನೇ ಗುರು ದೇವ್ರು ಮಾಡ್ಯಾನ, ನೀ ಏನ್ ಮಾಡಿದಿ? ಸಾಹೇಬ್ರ ಹೌದು. ನಾವು ಮಾಡೋದಕ್ಕಾಗಿನೇ ನಿಮ್ ದೇವ್ರು ಮಾಡೋದಕ್ಕೆ ಕಿಮ್ಮತ್ತು ಬಂದದ, ಬೆಲೆ ಬಂದ. ಹೌದು. ಕಲ್ಲಲ್ಲಿ ಹುಡ್ತು ಪಿಂಟು ಅಣ್ಣ, ಕಲ್ಲಿನ ಖಣ್ಯಾಗ ಹುಡ್ತು. ಹೌದು ಹೌದು. ಹುಟ್ಟಿ ಅದ. ಎಲ್ಲಿ ಹುಡ್ತು? ಕಲ್ಲಿನ ಖಣ್ಯಾಗ. ಕಲ್ಲಿನ ಖಣ್ಯಾಗ. ಹೌದು. ಕಲ್ಲಿನ ಖಣ್ಯಾನ ಕಲ್ಲು ತಂದು ಯಾವಾಗ ಕಟ್ಟುದು, ಮಾಡಿ ಕಟ್ಟದ ಮೂರ್ತಿ ಕಟ್ಟದ, ಆ ಎಳೆಗ ಕಲ್ಲಿನ ಬೆಲೆ ಬಂತು. ಹೌದು. ಆ ಕಲ್ಲಿನ ಬೆಲೆ ಯಾವಾಗ ಬತ್ತು? ಯಾವಾಗ ಕಟ್ಟದ ತಂದು ಗಾಡಿ ಕಟ್ಟದ, ಮೂರ್ತಿ ಮಾಡದ, ಯಾವಾಗೋ ಒಂದು ವಸ್ತು ಉಪಯೋಗಿಸದ, ಅಲ್ಲಿ ಆ ಕಲ್ಲಿಗೆ ಬೆಲೆ ಬಂತು. ಹೌದು ಬತ್ತು. ಅದೇ ಕಲ್ಲು ಖಣ್ಯಾಗಿತ್ತಲ್ಲ, ಅಲ್ಲಿ ಬೆಲೆ ಇತ್ತೇನ? ಅದಕ್ಕ ಇದ್ದಿತ್ತಿಲ್ಲ. ಯಾರೋ ಏನೋ ಕಾರ್ ಕೊಟ್ಟು ಹೋಗ್ತಿವ್ರಿ, ಏನೋ ಮಾಡ್ತೀರ ಅದಕ್ಕ. ಹೌದು. ಯಾವಾಗ ಅದಕ್ಕೆ ತಂದು ಒಬ್ಬ ಏನು ಮಾಡ್ದ ಅಂತ ಕೇಳಿದ್ರು, ಒಟ್ಟ ಅದಕ್ಕೆ ಆಕಾರ ಮಾಡ್ದ, ರೂಪ ಕೊಟ್ಟ ಬೆಲೆ ಕಟ್ಲಿಕ್ಕೆ ಬಂತು. ಹೌದು ಹೌದು. ಹೌದಲ್ರಿ? ಹೌದು. ಹಂಗೆ ಈ ಮನುಷ್ಯ ಜನ್ಮದ ಪರಮಾತ್ಮ ನಮ ನೀವು ಹುಡ್ಸ್ಯಾರಂದ ಬಳಕ ನಿಮ್ಮ ಬೆಲೆ ಗೊತ್ತಾಗ್ಬೇಕಾಗಿತ್ತು. ನಾವು ಯಾವ ಮೌಲ್ಯವಾನ ವಸ್ತು ಇದ್ದೇವು ಅನ್ನೋದು ಗುರುನಾಥ್ ಹೇಳ್ತಾನ. ಹೌದು. ಗುರುನಾಥ್ ಹೇಳ್ತಾನ. ಬಂಗಾರ ಒರಿಜಿನಲ್ ಗಟ್ಟಿ ಬಂಗಾರ ಅದ. ಹೌದಲ್ಲ? ಗಟ್ಟಿ ಬಂಗಾರ, ಒಂದ್ ತೊಲಿ ಗಟ್ಟಿ ಬಂಗಾರ ಬಿಸ್ಕಿಟ್ ಅದ. ಅದ್ರ ಬೆಲೆ ಎಟ್ಟದ? ಎಟ್ಟದ್ರಿಪ್ಪ? ಹ್ಯಾಂಗ್ ತೊಲಿ ಮಾಡ್ತದ ಈಗ? 50,000 ಮಾಡ್ತದ. ಹೌದು. ಅದೇ ಒಂದ್ ತೊಲಿದ ಆಭರಣ ಅಗಸಲೆ ಮಾಡಿ ದುಕಾನ್ದಾಗ ಇಟ್ಟಂದ್ರ ಏನಾಗ್ತದ? ಆ ಒಂದ್ ತೊಲಿಗೆ ಆಭರಣಕ್ಕೆ ಎಷ್ಟು ಕಿಮ್ಮತ್ತದ? ಎಟ್ಟದ್ರಿಪ್ಪ? 55,000 60,000 ರೂಪಾಯಿ ತೊಲಿ ಅದ. ಹೌದು. ಮತ್ತ ಗಟ್ಟಿ ಬಂಗಾರಕ್ಕೆ 50,000 ಅದ. ಹೌದು. ಅದೇ ಬಂಗಾರ ಮುರಿಸಿ ಆಭರಣ ಮಾಡ್ಯಾನ ಅಗಸಾಲೆ. ಮಾಡೋದು 10 5-10,000 ಯಾಕ ಮುಂದ್ ಹೋಯ್ತದಕ್ಕ? ಯಾಕೆ ಹೋಯ್ತ್ರಿಪ್ಪ? ಅದಕ್ಕೆ ರೂಪ ಕೊಟ್ಟಾನ್ರಿ. ಹೌದು. ಅದಕ್ಕೆ ರೂಪ ಕೊಟ್ಟಾನ. ಈ ಬಂಗಾರ ಹಿಂಗಿತ್ತ, ಹಿಂಗ್ ಚಂದ ಕಾಣ್ತೈತೆ, ಅಗಸಾಲೆ ರೂಪ ಕೊಟ್ಟು ನೋಡು, ಅದು ಆಭರಣ ಆತು. ಆ ಆಭರಣದಿಂದ ಅದ್ರ ಬೆಲೆ ಮತ್ತಿಟ್ಟು ಹೆಚ್ಚಾಯ್ತು. ಹೌದು ಹೌದು. ಹೆಚ್ಚಾಯ್ತು. ನೀವ ಬಂಗಾರ ಮಾಡ್ಯಾರ ಕರೆ, ಕೊಳ್ಳ ಹಾಕೊಳ್ಳೋದು ಮಾಡಿಲ್ಲ. ಹೌದು ಹೌದು. ಸೋಂಬಿಟ್ಟಾನ ಮಾಡಿ. ಅದಕ್ಕೆ ನಮ್ಮ ಗುರುನಾಥ ಈ ವಸ್ತು, ಈ ಬಂಗಾರ ಹ್ಯಾಂಗ ಉಪಯೋಗಿಸಬೇಕು, ಹ್ಯಾಂಗ ಹಾಕೋಬೇಕು ಅನ್ನೋದು ಗುರುನಾಥ ಮಾಡ್ಯಾನ. ಹೌದು ಹೌದು. ನೋಡ್ರಿ, ಹೆಣ್ಣು ಮಗಳು ಮೈ ತುಂಬಾ ಎಲ್ಲ ವಸ್ತು ಹಾಕೊಂಡಾಳೆ. ವಸ್ತು ಹಾಕೊಂಡಾಳಿಲ್ಲ? ಹೌದು. ಹಾಕೊಂಡಾಳ ಖರೆ, ಕೊಳ್ಳಾಗ ಮಂಗಲ ಸೂತ್ರ ಮಂಗಲಿನ ಇಲ್ಲ. ಇಲ್ಲ. ತಾಳಿನೇ ಕಟ್ಟಿಲ್ಲ. ವಜ್ಜಾಗಂಗೆಲ್ಲ ಆಭರಣ ಹಾಕೊಂಡಾಳ್ರಿಪ್ಪ. ಖರೆ ತಾಳಿನೇ ಇಲ್ಲ. ಹ್ಯಾಂಗ್ರಿ? ಹಂಗ ಈ ಮನುಷ್ಯ ಜನ್ಮ ಏನದ ನೋಡು. ಮನುಷ್ಯ ಜನ್ಮಕ್ಕೆ ಎಲ್ಲಾ ವಸ್ತು, ಎಲ್ಲಾ ಬಂಗಾರ ಇದ್ದಾಗ ನಿಮ್ ದೇವ್ರ ಅದಾವ ಖರೆ. ಅದಾವ್ 33 ಕೋಟಿ ದೇವ್ರ ಅದಾವ ಖರೆ.
ಮಾಂಗಲ್ಯ ಸೂತ್ರ ನಾವು ಗುರು ಕಟ್ಟಬೇಕಂತ. ಹೌದು ಹೌದು. ಮಂಗಲ ಸೂತ್ರ ಅನ್ನೋದು ಗುರು ಕಟ್ಟಬೇಕಾಗ್ಯದ. ಯಾವಾಗ ಗುರುನಾಥ ಮಂಗಲ ಸೂತ್ರ ಕಟ್ತಾನ ನೋಡು, ಈ ಮನುಷ್ಯ ಜನ್ಮ ಮುಕ್ತ ಆಗ್ತದ, ಚಂದ ಕಾಣಿಸ್ತದ, ರೂಪವಂತ ಕಾಣಿಸ್ತದ. ಹೌದು ಹೌದು. ಹೌದಲ್ರಿ? ಹೌದು. ಜಗತ್ತದೊಳಗ ಗುರು ಅಂತಕ್ಕಂತ ಶ್ರೇಷ್ಠನ ಮುಂದೋಡಿಸಿ ಸಾಹೇಬ್ರು ಮತ್ತೊಂದು ಮಾತು ಹೇಳಿದ್ರು. ಏನ್ ಹೇಳ್ಯಾರಿಪ್ಪ? ಏನ್ ಹೇಳಿದ್ರ ಅಂದ್ರ, ಏನ್ ಹೇಳಿದ್ರು? ನಮ್ ಸದಾಣ ಬಹಳ ಮಾತಾಡದ. ಏನತ್ತ? ಹ್ಯಾಂಗೈತಂದ್ರ ಸದಾನಂದು ಎಂದಿಲ್ದೋ ಮಾತು ಕಲ್ತ್ ಬಂದಾನು, ಎಂದೂ ಮಾತಾಡೋದು ಖರೆ ಹಿಂದೆ ಹೆಂಗ್ ಮಾತಾಡ್ದೋ, ಏನ್ ಆರ್ದ ಕಾಣ್ತಾನ ಮಾತಾಡ್ದೋ ಏನ್ ತಿಳಿದಿಲ್ಲ ನಮ್ಗ. ಹೌದು ಹೌದು. ಯಾಕೆ ಮಾತಾಡ್ಯಾರ? ಸದಾಣ ಅಂದ ಮಾರಾಜ್ ಕಣ್ಣ ಕಾಣ್ತಾನ ಗೌಡ ಆತಂದವ. ಸದಾಣ ಅವ್ರ ಹೌದು. ಇದು ಮಹಾರಾಜಾಗ ಮರಿ ಇಲ್ಲ, ನೀ ಎದ್ಯಾಗ ಬರ್ಕೋಬ. ಹೌದು. ಇದು ಮಹಾರಾಜಾಗ ಮರಿ ಇಲ್ಲ. ನಮ್ಮ ಅಕ್ಕಗ ಒಬ್ರಿಗೆ 3 ಒಬ್ರಿಗೆ 2 ಹುಡುಗ್ಯಾರ, 5 ನಾನು ಮಾಡ್ಕೊತ ದಿನ ಫೋನ್ ಹಚ್ತಾನ. ಹೌದು. ಎಂತ ಮಗ 5 ಮಾಡ್ಕೊಳ ಮಗನ ನಾ ಮಹಾರಾಜ ಅದ ಎಂದ ಇಲ್ಲ. ಇದು ನಿಮ್ ತಪ್ಪು ತಿಳುವಳಿಕೆ. ಯಾಕೆ ತಪ್ಪು ತಿಳುವಳಿಕೆ ಆಗ್ತದ ಗೊತ್ತೇನು? ಯಾಕ? ಸಾಹೇಬ್ರಿಗೆ ಚಸ್ಮಾ ಹತ್ಯದ ಅಟ್ಟೆತ್ ಹಿಂಗ ಅಂತಿತ್ತು ನಮ್ಗ. ಮ್ಯಾದ ಉಳ್ಕಿದವ್ರಿಗೆ ಎಲ್ಲಾರಿಗೆ ಚಸ್ಮಾ ಹತ್ಯಾದೇವ್ರಿ. ಉಪ್ರಾಟ್ ಕಾಣ್ಲಾಗತ್ತ, ಉಪ್ರಾಟ್ ಎಲ್ಲಾರಿ. ಅದಕ್ಕಿರ್ಲಿ ಬಂಧುಗಳೇ, ಬಹಳಷ್ಟು ಮಾತು ಹೇಳುದಿಲ್ಲ, ನೇರವಾಗಿ ವಿಷಯ ಮಾತಾಡೋನು. ಬಹಳಷ್ಟು ನಚ್ಚಟ ಮಾಡುವಂತ ಸಮಯನೂ ಅಲ್ಲ. ಅಲ್ರಿಪ್ಪ ಅಲ್ಲ. ಏನಂದ್ರು ಸಾಹೇಬ್ರು ಮುಂದುವರ್ಸಿ ಅಂತ ಕೇಳಿದ್ರ ಏನಂದ್ರು? ಬಾಳ ಚಂದ ಹೇಳಿದ್ರು. ನಿಮಗೆ ಎಲ್ಲಾರು ಸಾಹೇಬ್ರೆ ಖರೆ ಅನ್ಸಂಗ ಮಾಡಿದ್ರು ಅವ್ರು. ಸಾಹೇಬ್ರು ಎಲ್ಲಾ ಸುಳ್ಳೆ ಹೇಳ್ಯಾರ. ಹೌದು. ಹ್ಯಾಂಗ ಸುಳ್ಳು ಹೇಳ್ಯಾರ? ಕೌರವರು ಪಾಂಡವರು ಮಹಾಭಾರತ ಯುದ್ಧ ಆತು. ಯುದ್ಧದೊಳಗ ಕೌರವರ ಕಡೆ ಗುರುಗಳಿದ್ರು, ಪಾಂಡವರ ಕಡೆ ಕೃಷ್ಣ ಪರಮಾತ್ಮ ಇದ್ದ. ಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಪಾಂಡವ್ರಿಗೆ ಜಯ ಆಯ್ತತ್ ನೋಡ್ರಿ. ಭಾರಿ ಹುಳಿಯರಿಪ್ಪ ಆಟ. ಸಾಹೇಬ್ರ ಯಾವ ಮಹಾಭಾರತರ ಕೇಳಿರಿ, ಯಾವ ಮಹಾಭಾರತರ ಓದಿರಿ ಗೊತ್ತಾಗಲ್ಲ ನಮಗ. ದಕ್ಷಿಣ ತಾಲೂಕದಾಗ ನಿಮ್ ಹಿಂದ್ ನಮಗೆ ಮಾಡ್ಬೇಕು, ನಮ್ದೇ ಜೀಪ್ ತಿರುಗಬೇಕಂತೇಳಿ ನಿಮ್ ಮನಸ್ಸು ಹೇಳ್ತದ ತಿರ್ಕರೆ. ಹೌದು. ನೀವ್ ಯಾವಾಗ ಓದ್ಬೇಕತ್ತೀರಿ ಅನ್ನೋದು ನಮಗ್ ಗೊತ್ತಾಗಲ್ದು. ಹೌದು ಹೌದು. ಯಾಕೆ ಕೇಳ್ರಿ? ಯಾಕ? ಮಹಾಭಾರತ ಯುದ್ಧ ಇತ್ತು. ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ಏನಾಗಿತ್ತು? ಆಸ್ತಿ ಸಲುವಾಗಿ ಅಣ್ಣ ತಮ್ಮರಲ್ಲಿ ಕದನ ಹೂಡ್ತು. ಕದನ ಹೂಡುವ ಹೊತ್ತನೊಳಗ ಕೃಷ್ಣ ಪರಮಾತ್ಮ ಪಾಂಡವರ ಜೊತೆ ಅಲ್ಲಿ ಅದ. ಅವಾಗ 11 ಅಕ್ಷಯಣಿ, ನಾರಾಯಣಿ, ದಂಡ, ಬಲಿರಾಮ, 3 ಮಂದಿ ಗುರುಗಳು ಕೌರವರ ಜೊತೆಯಲ್ಲಿ ಅದು. ಹೌದು ಹೌದು. ಆದ್ರೂ 7 ಅಕ್ಷಯಣಿ ದಂಡ ಪಾಂಡವರದಿತ್ತು, 11 ಅಕ್ಷಯಣಿ ದಂಡ ಕೌರವರದಿತ್ತು. ಹೌದು. ಯುದ್ಧ ಭೂಮಿ ರಣರಂಗದೊಳಗ ಬಂದ ನಿತ್ರು ಗೆರಿ ಕೊರದ. ಹೌದು ಹೌದು. ಗೆರಿ ಮಧ್ಯದಲ್ಲಿ ಗೆರಿ ಕೊರದು, ಎಡಭಾಗದಲ್ಲಿ ಕೌರವರು, ಬಲಭಾಗದಲ್ಲಿ ಪಾಂಡವರು ನಿತ್ತಾರ. ನಿತ್ತ ಹೊತ್ತನೊಳಗೆ ಏನಾಯ್ತು? ಸಾಹೇಬ್ರು ಹೇಳ್ಯಾರ, ಪಾಂಡವರಿಗೆ ಕೃಷ್ಣನಿಂದ ದಯ ಆಗ್ತದ. ಹೌದು ಹೌದು ಹೇಳ್ಯಾರ ಅವ್ರು. ಈಗ ಸಾಹೇಬ್ರ ಪಾಂಡವರಿಗೆ ಕೃಷ್ಣನಿಂದ ಜಯ ಆಗಿಲ್ಲ, ಗುರುವಿನ ಆಶೀರ್ವಾದದಿಂದ ಜಯ ಅಂತೇಳಿ ನಾಮಂಗಳಾರತಿ ಮಾಡ್ತಾ. ಪಾಂಡವರಿಗೆ ಗುರುವಿನ ಆಶೀರ್ವಾದ ಆಗೈತಿ, ಲೋಕದೊಳಗೆ ಜಯ ಆಗ್ಯಾದ. ಹೌದು ಹೌದು. ಅಲ್ಲೇ ಹೋಗ್ಪಾದ ಪೂಜೆ ತಂಡ್ರ ಹ್ಯಾಂಗ ಗೆರಿ ಕೊರದು ನಿಂತು ಹೊತ್ತನೊಳಗ. ಹೌದು. ಕೌರವರು ಒದ್ದಾಟಿ, ಪಾಂಡವರು ಒದ್ದಾಟಿ ನಿತ್ರು. ನಿಮ್ಮ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ದ, ಏನತ್ತ? ಅರ್ಜುನ, ಇಳಿ ರಥದೊಳಗಿಂದ. ಹೌದು, ಇಳಿ ಅಚ್ಚಿಕ್ಕ ನಿನ್ನ ಗುರುಗಳು ನಿಂತಾರ, ಗುರುವಿನ ಆಶೀರ್ವಾದ ಪಡ್ಕೊಂಡು ಗುರುವಿಗೆ ಶರಣ ಮಾಡಿ ಬಾತ. ಹೌದು ಹೌದ. ಅರ್ಜುನಂದ, ಯಪ್ಪ ಯುದ್ಧ ಭೂಮಿ ಒಳಗೆ ಬಂದೇವ, ಗೆರಿ ಕೊರದಾರಿನ ಸಂಕ ಕೂಗುದು ಅಟ್ಟೆ ಉಳಿದದಪ್ಪ. ಹೌದು. ಇಂತ ಯುದ್ಧ ಭೂಮಿ ಒಳಗೆ ನಾನು ವೈರಿಗಳಿಗೆ ಹೋಗಿ ದರ್ಶನ ಮಾಡತ್ತೆ ಅಂದ್ರೆ ಹೆಂಗ್ ಮಾಡೋದು? ಹೌದು. ಕೃಷ್ಣ, ಅರ್ಜುನ, ನಾ ಹೇಳ್ದಷ್ಟು ಮಾಡ ಹೋಗೋ ಅಂತ ಹೇಳ. ಹೌದು. ಹೋಗಂದು ಹೊತ್ತನೊಳಗ ಆ ಎಳ್ಯಾಗ ಕೃಷ್ಣನ ಮಾತು ಕೇಳಿ ಅರ್ಜುನ ಬಂದ. ಹೆಚ್ಚಿಕ ಯಾರು ನಿಂತಿರತ್ತ ಕೇಳಿದ್ರೆ ಭೀಷ್ಮ, ದ್ರೋಣ, ಕೃಪಾಚಾರ್ಯ.
ಅವ್ರು ನಿಂತಿದ್ರು. ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ ನಿಂತಿದ್ರು. ಗೆರಿ ದಾಟಿಚ್ಚಿಕ್ಕೆ ಬಂದ 3 ಮಂದಿಗೆ ಕಾಲಿಗೆ ಪಾದಿಗೆ ಕೈ ಹಚ್ಚಿ ನಮಸ್ಕಾರ ಮಾಡ. ಅವಾಗ ಏನಾಯ್ತು? ನಮಸ್ಕಾರ ಮಾಡುವ ಹತ್ತರೊಳಗ 3 ಮಂದಿ ಗುರುಗಳು ಅರ್ಜುನಗ ತೆತ್ತಿ ಮೇಲೆ ಹತ್ತಿಟ್ರು. ಅರ್ಜುನ ವಿಜಯ ಭವಾನ್, ಅವನು ವಿಜಯ ಭವ ಅಂತೇಳಿ ವಿಜಯ ಭವ ಅಂತೇಳಿ ಅವಾಗೆ ಆಶೀರ್ವಾದ ಮಾಡ್ರ. ಅಲ್ಲೇ ಅರ್ಜುನಿಗೆ ಎತ್ತಾನ. ಮತ್ತೆ ನಿಮ್ಮ ಅಪ್ಪನ ಆಟಿಲ್ಲಿ ಆಟ ತಾಕತ್ತಿದ್ರೆ ಈ ಕಡೆ ಯಾಕೆ ಹಚ್ಬಿಡ್ಬೇಕಾಗಿತ್ತು? ಕೃಷ್ಣನ ಆಶೀರ್ವಾದ ಎಲ್ಲದ? ಹೌದು, ರಣರಂಗದೊಳಗೆ ದಿನ ಶುರು ಆಗಿಲ್ರಿ ಸಾಹೇಬ್ರ. ಅವಾಗೆ ನಮ್ ಗುರುಗಳು ಆಶೀರ್ವಾದ ನೀಡ್ಯಾರ. ಹೌದು, ಗುರು ಸುಮಾರ ತಿರಿ ಅಂದ ಬಳಕ ವೈರಿಯನ ಇನ್ನು ಮುಂದೆ ನಿಂತಾವ. ಅರ್ಜುನ ಹೊಡ್ಯಾವನಿಗೆ ವಿಜಯ ಆಗಲಿ ಜಯ ಆಗಲಿ ಅಂತ ಆಶೀರ್ವಾದ ನಿಂತಾನ. ಎಂತ ಉದಾರ ಮನುಷ್ಯ ನಾವು ಗುರುನಾಥರಿ ಜಗತ್ತದೊಳಗ. ಹೌದು, ಹೌದಿಲ್ರಿ? ಹೌದು ಹೌದು. ಹೊಡ್ಯಾವನ ಚಂಡ ಕಡ್ಯಾವನ ಅವನಿಗೆ ನಿನಗೆ ಜಯ ಆಗಲಿ ನಮ್ ಚಂಡ ಕಡಿ ಅಂತ ಹೇಳ್ತಾರ. ಹೌದು, ಎಂತ ಉದಾರ ಮನುಷ್ಯನ ಜಗತ್ತದೊಳಗ ಗುರು ಅಂತಕ್ಕಂತ ನಾಮ, ಗುರು ಅಂತಕ್ಕಂತ ವಸ್ತು ಮಿಗಲಾದದ. ಹೌದು ಹೌದು, ಮಿಗಲಾದ ಅಂತ ಹೇಳಿನೇ ಗುರುವಿನ ಕೀರ್ತಿ 3 ಲೋಕ ಸಾರತದ ಬಂಧುಗಳು. ಹೌದು ಹೌದ್ರಿ. ಏನ್ ಸಾರ್ತದ? ಏನಂತ ಏನ್ ಸಾರ್ತದ